ವರ್ಷ ಗೋವಾದಲ್ಲಿ ನಡೆಯಲಿರುವ ಗೋವಾ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಪನೋರಾಮದಲ್ಲಿ ಈ ಬಾರಿ ಕನ್ನಡ ಚಿತ್ರೋದ್ಯಮ ಭಾಗವಹಿಸದಿರಲು ನಿರ್ಧರಿಸಿದೆ. ಗೋವಾ ಚಿತ್ರೋತ್ಸವಕ್ಕೆ ಯಾವುದೇ ರೀತಿಯಲ್ಲೂ ಸ್ಪಂದಿಸದಿರಲು ತೀರ್ಮಾನ ತೆಗೆದುಕೊಂಡಿರುವ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಿತ್ರರಂಗದ ಉಳಿದ ಅಂಗಸಂಸ್ಥೆಗಳೊಂದಿಗೆ ಈ ವಿಚಾರವಾಗಿ ಮಾತನಾಡಲಿದೆ. ರಾಜ್ಯದಲ್ಲಿ ಕಳಸಾ ಬಂಡೂರಿ ಹೋರಾಟ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಗೋವಾದಲ್ಲಿ ನಡೆಯಲಿರುವ ಈ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪಾಲ್ಗೊಳ್ಳದಿರುವ ಮೂಲಕ ತಮ್ಮ ಪ್ರತಿಭಟನೆಯನ್ನ ತೋರುತ್ತಿರುವುದಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಥಾಮಸ್ ಡಿಸೂಸಾ ತಿಳಿಸಿದ್ದಾರೆ. ಪೆನ್ಸಿಲ್ ಅಣ್ಣನ ಮೊದಲನೇ ಶತ್ರು ಅಳಿಸೋ ರಬ್ಬರ್. ಸ್ಯಾಂಡಲ್ವುಡ್ನ ಡಿಫರೆಂಟ್ ನಟ ಅರುಣ್ ಸಾಗರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ರಿಂಗ್ ಮಾಸ್ಟರ್ ಹೊಲಾಮಿ ಆಮಿಗೋಸ್ ಇದೇ ವಾರದಲ್ಲಿ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಅರುಣ್ ಸಾಗರ್ ಅವರ ರಿಂಗ್ ಮಾಸ್ಟರ್ ಟ್ರೇಲರ್ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಹುಟ್ಟಿಸುತ್ತಿದೆ. ನವ ನಿರ್ದೇಶಕ ವಿಶ್ವತ್ ನಾಯಕ್ ಆಕ್ಷನ್ ಕಟ್ ಹೇಳಿರುವ ಅರುಣ್ ಸಾಗರ್ ಅವರ ರಿಂಗ್ ಮಾಸ್ಟರ್ ಚಿತ್ರಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಗಳಾದ ರಿಯಲ್ ಸ್ಟಾರ್ ಉಪೇಂದ್ರ, ಉಗ್ರಂ ಶ್ರೀಮುರಳಿ, ಕಾಮಿಡಿ ಕಿಂಗ್ ಶರಣ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ರಾಕಿಂಗ್ ಸ್ಟಾರ್ ಯಶ್, ಡಾರ್ಲಿಂಗ್ ಕೃಷ್ಣ ಮುಂತಾದವರು ಅರುಣ್ ಸಾಗರ್ ನಟನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ಬರ್ದಿರ್ತಾನೆ ಹೊಸಬರು ಸೇರಿಕೊಂಡು ಮಾಡುತ್ತಿರುವ ಟೈಟ್ಲು ಬೇಕಾ ಈ ವಾರ ತೆರೆ ಮೇಲೆ ಅಪ್ಪಳಿಸಲಿದ್ದು ಚಿತ್ರಕ್ಕೆ ನಿರ್ದೇಶಕ ಆನಂದ್ ಜಿಕೆ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ಕ್ಷೇತ್ರಕ್ಕೆ ಹೊಸ ಪ್ರತಿಭೆಗಳಾದ ಆಯುಷ್ ಹಾಗೂ ನೇಹಾ ಪಾಟೀಲ್ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಆನಂದ್ ಜಿಕೆ ಅವರ ಚೊಚ್ಚಲ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಟೈಟ್ಲು ಬೇಕಾ ಚಿತ್ರದಲ್ಲಿ ಹೊಸಬರ ಅಭಿನಯ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಭರವಸೆಯನ್ನ ಮೂಡಿಸಿದೆ. ಇನ್ನು ಚಿತ್ರದಲ್ಲಿರುವ ಹಾಡುಗಳು ಈಗಾಗಲೇ ಯುವ ಮನಸ್ಸುಗಳನ್ನ ಗೆದ್ದಿದ್ದು, ಜೊತೆಗೆ ಚಿತ್ರದ ಎಲ್ಲಾ ಹಾಡುಗಳು ಮಾರ್ಕೆಟ್ನಲ್ಲಿ ಹಿಟ್ ಲಿಸ್ಟ್ ಪಡೆದುಕೊಂಡಿವೆ. ಹುಡುಗ ಬಾರಲೆ ಹುಡುಗಿ ಪಾರ್ಕಲೆ ಫುಲ್ ಬಾಟ್ಲಲ್ಲಿ ಬಾಯ್ ಫ್ರೆಂಡ್ ಅಲ್ಲಿ ಒಲವಲ್ಲಿ ಹೊರಗೆ ಇಟ್ಟು ಪ್ರೀತಿ ನಿಲ್ಲಿ ಒಳಗೆ ಸುಟ್ಟು ಅಯ್ಯೋ ದೇವಾ ಪ್ರೀತಿಯನ್ನು ತೂಕ ಕೆಟ್ಟು ಎಲ್ಲಿ ಹೋದೆ. ತಾವ್ಯಾಕಪ್ಪಾಜಿ ಕೋಟಿಗೆಲ್ಲ ಮನಸ್ಸು ಮಾಡಿಲ್ಲ? ನಮ್ ಗುರಿ ಇರೋದು 6 ಕೋಟಿ ಕನ್ನಡ ಹೃದಯ ಗೆಲ್ಲೋದ್ ಮಗ. ಅನೂಪ್ ಮತ್ತು ಅದಿತಿ ರಾವ್ ನಟನೆಯ ಸಂತು ನಿರ್ದೇಶಿಸಿರುವ ಡೌನ್ ಚಿತ್ರೀಕರಣ ಮುಗಿಸಲು 3 ವರ್ಷ ತೆಗೆದುಕೊಂಡ್ರು. ಅಂತಿಮವಾಗಿ ನಾಳೆ ಶುಕ್ರವಾರ ಬಿಡುಗಡೆಯಾಗಲು ಸಿದ್ಧವಾಗಿದೆ. ಸಿನಿಮಾ ಬಗ್ಗೆ ಭರವಸೆ ಹೊಂದಿರುವ ಸಂತು ಸಿನಿಮಾ ಬಿಡುಗಡೆ ತಡವಾಗಿದ್ದರೂ ವಿಷಯ ಮಾತ್ರ ಈಗಲೂ ಫ್ರೆಶ್ ಎನ್ನುತ್ತಾರೆ. ಇದು ಹುಡುಗನ ಹಿಂದೆ ಹುಡುಗಿ ಓಡಿ ಹೋಗುವ ಚಿತ್ರಕಥೆಯಲ್ಲ, ಸೂಕ್ಷ್ಮವಾದ ಕತೆ ಹೊಂದಿದೆ. ಎಲ್ಲಾ ಬಗೆಯ ಜನರು ನೋಡಬಹುದಾದ ಸಿನಿಮಾ ಇದು ಎನ್ನುತ್ತಾರೆ ಸಂತು. ನಮ್ಮಗ ಕೊಲೆ ಮಾಡೋಷ್ಟು ಕ್ರೂರಿ ಅಲ್ಲ. ಒಂದು ಮರ್ಡರ್ಗೆ ಈ ಲೆವೆಲ್ ಮೀಟರ್ ಆಫಾ? ಆಡೋಣ ಬಾರೋ, ಇನ್ಮೇಲೆ ನಂಗೂ ನಿನ್ಗೂ ಇದೇ ಕೆಲ್ಸ. ನನ್ನ ಡೌಗಳನ್ನ ನಾನು ಮೇಂಟೈನ್ ಮಾಡ್ತೀನಿ. ಎಲ್ಲೋ ನಂಡವು ಬಾಳು ಕಟ್ಟಿಕೊಂಡಾಯ್ತು, ಬಯಸಿದ್ದೀಗ ದಕ್ಕಾಯ್ತು, ಗಂಗಾ ನದಿ ನಾನು ಅವನಲ್ಲ ಅವಳು ಚಿತ್ರ ಯಶಸ್ಸಿನತ್ತ ಸಾಗುತ್ತಿದೆ. ಇದರ ಪರಿಣಾಮವಾಗಿ ಇನ್ನು ಚಿತ್ರವನ್ನ ವಿತರಣೆ ಮಾಡ್ತಿರುವ KS ಶಿವರಾಜ್ ಮುಂದಿನ ವಾರದಿಂದ ರಾಜ್ಯಾದ್ಯಂತ ಚಿತ್ರವನ್ನ ಬಿಡುಗಡೆ ಮಾಡುವುದಾಗಿ ಮಾಧ್ಯಮಕ್ಕೆ ಹೇಳಿದ್ದಾರೆ. ಸಂಚಾರಿ ವಿಜಯ್ ಮಾತನಾಡಿ, ಚಿತ್ರ ವೀಕ್ಷಿಸಲು ಬಯಸುವವರನ್ನು ತಲುಪುವಂತೆ ಮಾಡಬೇಕಾಗಿದೆ. ವೀಕ್ಷಿಸಿದವರಿಂದ ಒಳ್ಳೆಯ ಪ್ರತಿಕ್ರಿಯೆ ಲಭ್ಯವಾಗಿದೆ ಎಂದರು. ಚಿತ್ರದಲ್ಲಿ ನಾನಿಯ ಪಾತ್ರ ನಿರ್ವಹಿಸಿದ ಸುಮಿತ್ರಾ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಸಂತೋಷಿ ಮಾತಾ ಜೈ ಜೈ ಮಾತಾ. ಸ್ಯಾಂಡಲ್ವುಡ್ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಅಸ್ವಸ್ಥಗೊಂಡ ಸುದ್ದಿ ತಿಳಿದ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ದೂರವಾಣಿ ಕರೆ ಮಾಡುವ ಮೂಲಕ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ನೀವು ಬೇಗನೆ ಫಿಟ್ ಅಂಡ್ ಫೈನ್ ಆಗಿ ಎಂದು ಹಾರೈಸಿದ್ದಾರೆ. ಹೀಗಂತ ಬಲ್ಲ ಮೂಲಗಳು ತಿಳಿಸಿವೆ. ಇನ್ನು ಸ್ಯಾಂಡಲ್ವುಡ್ನ ಎಲ್ಲ ಸ್ಟಾರ್ಗಳು ಹಾಗೂ ರಾಜಕೀಯ ನಾಯಕರುಗಳು ಮಲ್ಯ ಆಸ್ಪತ್ರೆಗೆ ಧಾವಿಸಿ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ಶ್ರೀಮುರಳಿ ಮತ್ತು ರಚಿತಾ ರಾಮ್ ನಟನೆಯ ರಥಾವರ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣ ಬುಧವಾರ ಮಂಗಳೂರಿನಲ್ಲಿ ಸಂಪೂರ್ಣಗೊಂಡಿದೆ. ತಮ್ಮ ಹಿಂದಿನ ಚಿತ್ರ ಉಗ್ರಂನ ಭಾರಿ ಯಶಸ್ಸಿನ ನೆರಳಿನಲ್ಲಿರುವ ಮುರಳಿ ಜನ ಈ ಹೊಸ ಚಿತ್ರವನ್ನ ಹೇಗೆ ಸ್ವೀಕರಿಸುತ್ತಾರೋ ಎಂಬ ಹೆದರಿಕೆಯಲ್ಲಿದ್ದಾರೆ. ಮುಂದಿನ 10 ದಿನಗಳಲ್ಲಿ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಲಿದೆಯಂತೆ. ಈ ವರ್ಷದಲ್ಲೇ ಸಿನಿಮಾ ಬಿಡುಗಡೆ ಮಾಡುವ ಆಲೋಚನೆಯಲ್ಲಿದ್ದಾರೆ ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸ್ಟೈಲ್ ಕಿಂಗ್ ಚಿತ್ರದ ಚಿತ್ರೀಕರಣ ಬಹುತೇಕ ಮುಗಿದಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಕಾಣಲಿದೆ. ಸದ್ಯಕ್ಕೆ ಮುಂಗಾರು ಮಳೆ 2 ಹಾಗೂ ಪಟಾಕಿ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿರುವ ಗಣೇಶ್ ಅವರು ನಿರ್ದೇಶಕ ಪಿಸಿ ಶೇಖರ್ ಆಕ್ಷನ್ ಕಟ್ ಹೇಳಿರುವ ಸ್ಟೈಲ್ ಕಿಂಗ್ ಹಾಗೂ ಝೂಮ್ ಚಿತ್ರದ ಬಿಡುಗಡೆಗೆ ಕಾಯ್ತಿದ್ದಾರೆ. ಯಾವಾಗಲೂ ಲವರ್ ಬಾಯ್ ಆಗಿ ಕಾಣಿಸಿಕೊಳ್ತಿದ್ದ ಗಣೇಶ್ ಅವರು ಸ್ಟೈಲ್ ಕಿಂಗ್ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಈಗಾಗಲೇ ಬಿಡುಗಡೆಯಾಗಿರುವ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಗಣಿ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸುತ್ತಿದೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಆರೋಗ್ಯದಲ್ಲಿ ಸಂಪೂರ್ಣ ಚೇತರಿಕೆ ಕಂಡು ಬಂದಿದೆ. ಇಂದು ಬೆಳಗ್ಗೆ ನಟ ಶಿವಣ್ಣ ಅವರು ಮಲ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಬಂದ ಸಂದರ್ಭದಲ್ಲಿ ಅಭಿಮಾನಿಗಳು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದರು. ಆಸ್ಪತ್ರೆಯಿಂದ ಹೊರಬರುತ್ತಿದ್ದಂತೆ ಅಭಿಮಾನಿಗಳತ್ತ ಕೈ ಬೀಸಿದ ಶಿವಣ್ಣ ಏನೂ ಅಂತಹ ದೊಡ್ಡ ಪ್ರಾಬ್ಲಮ್ ಇಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಬಂದು ಸುಮಾರು 30 ವರ್ಷ ಆಯ್ತು, ಕಳೆದ 1 ವರ್ಷದಿಂದ ಸ್ವಲ್ಪ ಹೆಚ್ಚಿನ ಕೆಲಸ, ಶೂಟಿಂಗ್, ಮದುವೆ ಹೀಗೆ ಸ್ವಲ್ಪ ಒತ್ತಡ ಜಾಸ್ತಿ ಇತ್ತು ಅಷ್ಟೇ. ಇದೀಗ ನನ್ನ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಸ್ಟಾರ್ ನಿರ್ದೇಶಕ ತಮ್ಮ ಹಾಡುಗಳ ಮೂಲಕ ಜೊತೆಗೆ ಬರಹದ ಮೂಲಕ ಹೊಸ ಟ್ರೆಂಡ್ ಅನ್ನೇ ಹುಟ್ಟುಹಾಕಿದ್ರು ಭಟ್ರು. ಮುಂಗಾರು ಮಳೆಯಂತಹ ದಾಖಲೆಯ ಸಿನಿಮಾ ಕೊಟ್ಟರು, ಅದರ ಹೆಸರಿಗೆ ಅಂಟಿಕೊಳ್ಳದೆ ತನ್ನದೇ ತಾಕತ್ತಿನಿಂದ ವೈಯಕ್ತಿಕವಾಗಿ ಮುಂಗಾರು ಮಳೆಯನ್ನ ಮೀರಿ ಬೆಳೆದು ನಿಂತರು. ಇಂದು ಅವರ ಜನ್ಮದಿನ. ಇನ್ನು ಇವರ ಬರ್ತ್ಡೇ ಸಂಭ್ರಮದಲ್ಲಿ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್, ಮತ್ತೊಬ್ಬ ಸ್ಟಾರ್ ನಿರ್ದೇಶಕ ಹಾಗೂ ಭಟ್ರ ಗುಡ್ ಫ್ರೆಂಡ್ ದುನಿಯಾ ಸೂರಿ ಜೊತೆಗೆ ಕೊರಿಯೋಗ್ರಫರ್ ಇಮ್ರಾನ್ ಸರ್ದಾರಿಯಾ ಹಾಜರಿದ್ದು ಭಟ್ರಿಗೆ ಶುಭ ಹಾರೈಸಿದ್ದಾರೆ. ಕನಸಲ್ಲಿ ಯಾಕೋ ಯಾವುದು ಸಾಲಲ್ಲ, ನೋಡಾನ ಮುದ್ದು ಮಾಡೋಕ್ಕಾಗಲ್ಲ, ಚಿಟ್ಟೆಗೆ ಚಡ್ಡಿ ಹಾಕೋಕ್ಕಾಗಲಿಲ್ಲ, ನಿಮ್ಗೆ ಗೊತ್ತಲ್ವಾ ನಾನು ಮುಟ್ಟಾಳ. We all wish him all the best. Yogaraj sir, keep rocking, all the best and keep enjoying your work. And ನಮ್ಗೆ ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ಬರ್ಡೇ ಯೋಗರಾಜ್ ಸರ್. ನಮ್ಮ ಗುರುಗಳವರು, ಸೊ ಹಂಗಾಗಿ ನಮಗೂ ವಿಶೇಷ. ಥ್ಯಾಂಕ್ ಯು. ಒಂದು ಪೆನ್ಸಿಲ್ ಥರ ಇದೆ ಲೈಫು. ಅದು ನನ್ನ ಊಹೆಯಲ್ಲಿ ಇವತ್ತು ಅವ್ರಿಗೆ ಅದನ್ನ ಪ್ರೆಸೆಂಟ್ ಮಾಡಿದೆ. ಸರ್ ತೊಗೊಳ್ಳಿ ಸರ್, ನೀವು ಹೇಳ್ಕೊಟ್ಟಿದೆ ಪಾಠ ಅಲ್ವಾ ಇದು, ಪೆನ್ಸಿಲ್ ಥರ ಲೈಫ್. ಎಷ್ಟು ಹೆಂಗೆ ಬರೆದ್ರು ನೋಡಿ ಸಹ ಎಲ್ಲ ಮುಗ್ದೋಗುತ್ತೆ, ಖಾಲಿ ಆಗೋಗ್ಬಿಡತ್ತೆ. ನೀನು ಪೆನ್ಸಿಲ್ ಕೊಡ್ತಿದ್ದೀಯಾ, ನಾನು ಪ್ರಿಂಟ್ಗಿಂತ ಜಾಸ್ತಿ ಪ್ರಿಂಟ್ ಮಿಸ್ಟೇಕ್ ಮಾಡೋನು, ನಂಗೆ ರಬ್ಬರು ಕೊಡು ಅಂತಂದೆ. ನಮ್ಮ ಮುಸುಡಿಗೆ ಬರ್ತ್ಡೇ ಆಚರಣೆಗಳು ಸೂಟ್ ಆಗಲ್ಲ ಅನ್ನೋ ಒಂದು ತುಂಬ ಕಾಮಿಕಲಾಗಿ ಹೇಳ್ಬೇಕದನ್ನ. ನನಗಷ್ಟು ಅದನ್ನು ಅಷ್ಟು ಸಂಭ್ರಮದಿಂದ ಮಾಡ್ಕೊಳ್ಳೋದು ಮೊದಲಿಂದ ಅಭ್ಯಾಸ ಇಲ್ಲ. ನಾವು ಧಾರವಾಡ ಕಡೆ ಹುಟ್ಟಿದವನ, ಆದ್ದರಿಂದ ಬಾಲ್ಯದಿಂದ ಅದನ್ನು ಆಚರಿಸ್ಕೊಂಡಿದ್ದೀವಿ. ಇತ್ಲಾಗಿ ಅದನ್ನ ಆಚರಿಸೋದು ಅನಿವಾರ್ಯ ಆಗ್ತಿದೆ.